ಗಿರ್ಜವ್ವ ಏನು ಮಾಡ್ಯಾಳ ಬಿಟ್ಟಾಳ ಮನಿಯಾರ ದೊಡ್ಡದು ಕಟ್ಸಾಳ ನೋಡಕ್ಕ. ಹ್ಞೂ ನವ ಕಟ್ಸಾಳ. ಯಾರಿದ್ರಿ ಇವ ಮನ್ಯಾಗ ಅದಿರಿಲ್ಲ ಯಾರನ? ಅಲ್ಲ ಯಾಕ ಬಾ ಒಳಗೆ ಹೋಗೋಣಂತ. ಇಲ್ಲಿ ನಿಂತ ಯಾಕೆ ಹೋಗೋದು ಸುಮ್ಮನೆ? ಯಾಕೆ ಬರಲ್ಲ ಗಾಳ ನಡಿ. ಯಾರು ಬರ್ಬೇಕು ಯಾರನ್ನ ಏನು ಮನ್ಯಾಗ ನಡಿ ಹೋಗೋಣ ಬಾ ಒಳಗೆ. ಅಯ್ಯ ಯಾರಿಗಾರ ಕರಿಯ ಹಂಗೆ ಹೆಂಗೆ ಹೋಗೋದು ಒಳಗೆ? ಏನಮ್ಮವ ಇದು ಬಾರಿ ಆಯ್ತು ಬಿಡು. ಅಲ್ಲ ಇದೇನು ಮಂದಿ ಮನೆ ಐತನ? ನಿನ್ನ ಮಗಳ ಮನೆ ಐತಿಲ್ಲ? ಬಾ ಒಳಗೆ ಹೋಗೋಣ ಬಾ. ಯಾರು ಬರಲ್ಲ ಎರಡು ತನ ಅಂತ ನಿಂದಿರ್ತಿಲ್ಲ ಬಿಸಿಲಾಗ ನಡೀತದ. ಯಾರು? ಅಯ್ಯ ಬೀಗ್ರ ನೀವು ಅನ್ರಿ ಅಲ್ರಿ ಇಲ್ಲೇ ನಿಂತಿರಿ ಬರ್ರಿ ಒಳಗೆ. ಏವ ನೀವರ ಬಂದ್ರಲ್ಲ ಬರಾಗ ಅಲ್ರಿ ಒಂದು ಎರಡು ತನ ಆತು ಕುಗಾಕತ್ತೀವಿ. ಬಿಸಿಲ ಅಂದ್ರೆ ಬಿಸಿಲು ಐತಿ ಕುಗಾಕತ್ತೀನಿ. ಯಾರು ಬರಕತ್ತ ಯಾರು ಇಲ್ರಿ. ಅದಕ್ಕೆ ಹೇಳತ್ತಿದ್ದೆ ನಮ್ಮ ಮಕ್ಕಗೆ ಹೋಗು ನಡಿಯ ಒಳಗತ್ತಂದ್ರೆ ಆಕಿ ಬರಕತ್ತ ಯಾರಿಲ್ಲ. ಮಂದಿ ಮನೆ ಬಂದಂಗೆ ಆಕಿ ಮಾಡಕತ್ತಾಳ. ಅಯ್ಯ ಬೀಗ್ರ ಅಲ್ರಿ ಎಂತಾರ ಇದ್ರಿ ನೀವು? ಮನ್ಯಾಗ ಒಳಗೆ ಬರಬೇಕಿಲ್ರಿ? ಇಲ್ಲ ನಿಂತಾಗ ಹೋಗಕತ್ತೀರಿ. ಅದೇ ನಾನು ಆ ಕಡೆ ಹಿಂದಕ್ಕೆ ಹೋಗಿದ್ದೇನೆ. ಗಿಡಗಳಿಗೆ ಒಂದಿಟ್ಟು ನೀರು ಹಾಕಿದ್ರಾತ. ಭಾಳ ದಿನ ಆತ ನೀರು ಹಾಕಿಲ್ಲ. ಬ್ಯಾಸಿಗೆ ಐತಲ್ರಿ ನೀರು ಪಕ್ಕ ಹಿಡಿತಾವು. ಹಾಕಿದ್ರಾತ ತಕಡೆ ಹೋಗಿದ್ದೆ. ಮತ್ತು ಪ್ರಿಯಾ ಪಾಪಕ್ಕೆ ಏನು ಅಡುಗೆ ಮಾಡಕತ್ತಾಳೇನ್ರಿ. ಹಂಗಾಗಿ ಯಾರಿಗೂ ಕೇಳಿಲ್ಲ ತೋರಿ ಬರ್ರಿ ಒಳಗ. ಅಲ್ಲ ಎಂತಾರ ಇದ್ರಿ ನೀವು? ಒಳಗೆ ಬರೋದು ಬಿಟ್ಟು ಕಿಶಿಂದ್ರಿ ಇಲ್ಲೇ ನಿಂತು ಕೂಗಾಕತ್ತೀರಿ ನೋಡ್ರಿ. ನಡ್ರಿ ಒಳಗೆ ನಡ್ರಿ. ಇಲ್ರಿ ಹಂಗೆ ಹೆಂಗೆ ಬರಾಕತ್ತೈತ್ರಿ. ಯಾರನ್ನ ಅದರ ಇಲ್ಲತ್ತೆ ಕೂಗಾಕತ್ತಿದ್ದೀವಿ ರೀ. ಆರಾಮಿದ್ದೀರಿ ಅವ್ವ? ಹ್ಞೂ ರೀ ಆರಾಮಿದೀವಿ ನೋಡ್ರಿ. ನೀವು ಆರಾಮಿದ್ದೀರಿ ಇಲ್ರಿ? ಹ್ಞೂ ರೀ ಆರಾಮಿದ್ದೀವಿ ರೀ. ಹೆಂಗಲ್ರಿ ಬೀಗ್ರ ನಮ್ಮ ಮಗಳು? ಅಯ್ಯ ಆರಾಮದಲ್ರಿ. ಅದ ಒಂದಿಟ್ಟೆ ಮತ್ತೆ ಕಾಲ ಮುರಿದೈತಲ್ರಿ. ಮತ್ತೆ ಎದ್ದು ಓಡಾಡ್ಬೇಡ ಅಂದಾರ. ಹಾಗಾಗಿ ಮಕ್ಕೊಂಡಾಡ್ರಿ. ಕಾಲ ಅಂದ ಬ್ಯಾನಿರಿ ಮತ್ತೇನಿಲ್ಲ ತಗೋರಿ. ಆರಾಮದಲ್ರಿ ಅಕ್ಕೇನು. ಬರ್ರಿ ಒಳಗೆ ನೋಡ್ರಿ. ಸರು ಬಾರ್ವಾ ಆರಾಮಿದಿಲ್ಲ? ಅಲ್ಲ ಏಸಿನ ಆತ್ ನೋಡು. ಅವಾಗ ಒಂದು ಬರೀ ಸಂತಾಗ ಸಿಕ್ಕಿದ್ದೇವ. ಆಮೇಲೆ ಒಟ್ಟ ನೋಡೇ ಇಲ್ಲೋ ನೀನು. ಬಾ ಆರಾಮಿದಿಲ್ಲ? ಹ್ಞೂ ರೀ ಅವರ ಆರಾಮಿದ್ದೀವಿ ನೋಡ್ರಿ ಅವರ. ನೀವು ಆರಾಮಿದ್ದೀರಲ್ರಿ ಅವರ? ಪ್ರಿಯಾ ಎಲ್ಲ ಅಲ್ರಿ ಒಳಗಳನ್ರಿ? ಹ್ಞೂ ತಂಗಿ ಒಳಗದಾಳ. ಪಾಪ ಪೋರಿ ಬಡ್ದಾಡ್ತೈತಿ. ಅಡುಗೆ ಮಾಡಕತ್ತೈತಿ ನೋಡದ. ಹೌದನ್ರಿ? ಬರ್ರಿವ ನಡ್ರಿ ಒಳಗೆ ನಡ್ರಿ. ಇಲ್ಲೇ ನಿಂತು ಮಾತಾಡತ್ತೀರಲ್ಲ ನಡ್ರಿ ಒಳಗೆ ನಡ್ರಿ. ಯಾಕ ಬಾ ಇವಾಗ ಬರ್ತಿಲ್ಲ ಒಳಗೆ. ಏನು ಇವಾಗ ಇಲ್ಲೇ ನಿಂದಿರ್ತಿ? ನಡಿ ಒಳಗೆ ನಡಿ ಹೋಗೋಣ. ಆತ್ವಾ ನಡಿ. ಬರ್ರಿವ ಬರ್ರಿ ಕುಂದ್ರಿ. ಪ್ರಿಯಾ ಏವ ಪ್ರಿಯಾ ನೋಡ ಇಲ್ಲಿ ನಿಮ್ಮ ಆಯಿ ಸರು ಬಂದಾಳ ನೋಡುವ. ಬಾ ನೀರು ತಗೊಂಬ ಒಂದಿಸ. ಹಾಂ ರೀ ಅಜ್ಜಿ ಬರ್ತೀನಿ ತಗೊಂಡ್ಬರ್ತೀನಿ ತಡ್ರಿ. ಮತ್ತೆ ಬೀಗ್ರ ಹೆಂಗೆ ನಡೆದೈತ್ರಿ ಎಲ್ಲ ಕೆಲಸ? ನಿಮ್ಮ ಮಗ ಸೊಸಿ ಆರಾಮರ್ರಿ ಅವ? ಹ್ಞೂ ರೀ ಆರಾಮರ ನೋಡ್ರಿ. ಅವರು ಆರಾಮರ ರೀ. ನಡೀತಾವಲ್ರಿ ಮತ್ತೆ ಒಕ್ಕಲ್ತನ ಮಾಡೋರಿ. ನಾವೆಲ್ಲ ನೌಕರಿದಾರ್ರಿ. ಎಲ್ಲ ಕೆಲಸ ನಡೆಯವ ರೀ. ಹಂಗೆ ವರ್ಷ ಪೂರ್ತಿ ಇದ್ದೀವ ರೀ. ಬ್ಯಾಸ್ಗೆ ಬಂದ್ರೆ ಬ್ಯಾಸ್ಗ್ಯಾಗ ಒಂದು ಮನೆ ಕೆಲಸ, ಮಳೆಗಾಲದಾಗ ಒಂದು ಮನೆ ಕೆಲಸ, ಚಳಿಗಾಲದಾಗ ಒಂದು ಮನೆ ಕೆಲಸಗಳು ಹಂಗೆ ಇರ್ತಾವ್ರಿ. ಅದೇನಂತ್ರಿ ಖರೆ ಐತಿ ಬರ್ರಿ. ಇನ್ನು ನೌಕರಿ ಮಾಡೋರಿಗೆ ಅವಾಗಿಟ್ಟು ಸುಟ್ಟಿ ಗಟ್ಟಿ ಎಲ್ಲ ಸಿಗ್ತಾವ್ರಿ. ಪಾಪ ಒಕ್ಕಲ್ತನ ಮಾಡೋರಿಗೆ ಏನೈತ್ರಿ ಎಲ್ಲಿ ಸುಟ್ಟಿರಿ ಎಲ್ಲಿದೆ ರೀ. ಬ್ಯಾಸ್ಗೆ ಅಂದ್ರೂ ದುಡಿಬೇಕು, ಮಳೆಗಾಲ ಅಂದ್ರೂ ದುಡಿಬೇಕು, ಚಳಿಗಾಲ ಅಂದ್ರೂ ದುಡಿಬೇಕು ರೀ. ಒಟ್ನಾಗ ದುಡಿದ ದೊಡ್ಡ ಕೆಲಸ ರೀ. ದುಡಿಬೇಕಲ್ರಿ. ಮತ್ತು ಎಲ್ಲರೂ ಆರಾಮಿರ್ಬೇಕು ನೆಳ್ಳಾಗಿರ್ಬೇಕಂತ ಹೇಳಿ ಒಕ್ಕಲ್ತನ ಮಾಡೋದು ಬಿಟ್ಟು ಸಿಟಿಗೆ ಹೋಗಿ ಸೇರಾಕತ್ತಾರೆ ಈಗ ಮಂದಿ. ಮತ್ತು ಒಕ್ಕಲ್ತನ ಮಾಡೋರ ಇಲ್ಲಾರ್ದಂಗೆ ಆಗೈತೆ ನೋಡ್ರಿ ಈಗ. ಏನು ಕೇಳ್ತೀರಿ ಬರ್ರಿ. ಹೆಣ್ಣ ಕೊಡೋಲಾಗ್ಯಾರ ಅಂತೀನಲ್ರಿ ನಾನು. ಹೆಣ್ಣ ಕೊಡೋಲಾಗ್ಯಾರ ನೋಡ್ರಿ. ಒಟ್ಟು ಒಕ್ಕಲ್ತನ ಮಾಡೋಕೆ ಒಕ್ಕಲ್ತನ ಮಾಡೋರು ಅಂತಂದ್ರೆ ಹೆಣ್ಣ ಕೊಡೋಲ್ಲ ಅಂತಾರ್ರಿ. ಒಟ್ಟು ನೌಕರಿದಾರ ಬೇಕಂತಾರೆ ಎಲ್ಲರೂ. ಎಲ್ಲಿ ತರುದ್ರಿ ನೌಕರಿದಾರನ? ಎಲ್ಲರೂ ನೌಕರಿ ಮಾಡಕ್ಕೆ ಹೋದ್ರೆ ಮತ್ತೆ ಹೊಲ್ದಾಗ ಯಾರು ಮಾಡಬೇಕು? ಹೊಲ್ದಾಗ ಯಾರು ಮಾಡಲಿಲ್ಲ ಅಂದ್ರೆ ಮತ್ತೆ ಎಲ್ಲರೂ ಏನು ತಿಂತಾರೆ ಹೊಟ್ಟಿಗೆ? ನನಗರ ತಿಳಿಯಲಾಗೈತೆ ನೋಡ್ರಿಪ್ಪ ಈಗ. ಏನು ಮಾಡೋದ್ರಿ ತಿಳ್ಕೊಬೇಕಲ್ಲ ಮಂದಿ. ಸರಿ ಅಕ್ಕ ಆರಾಮಿದ್ದೀರಿ? ಹ್ಞೂ ನವ ಪ್ರಿಯಾ ಆರಾಮದೀನಿ ನೋಡು. ನೀ ಎಲ್ಲ ಆರಾಮಿದೀಲ್ಲ? ಎಲ್ಲಿ ನಿಮ್ಮ ಮಾಲಕ್ ಕಾಣಲಾಗ್ಯಾರ? ಇಲ್ಲ ಸರಕ್ಕ ಅವರು ಕೆಲಸ ಇದೆ ಕೆಲಸ ಮಾಡ್ತಾ ಇದ್ದಾರೆ. ಅಜ್ಜಿ ಚೆನ್ನಾಗಿದ್ದೀರಾ? ಹ್ಞೂ ನವ ತಂಗಿ ಚಲೋ ಅದೀನಿ ನೋಡುವ. ಅಲ್ಲ ಎಲ್ಲ ಗಿರ್ಜವ್ ಕಾಣಲಾಗ್ಯಾರಲ್ಲ. ಅತ್ತೆಯವ್ರಿಗೆ ಒಳಗಡೆ ಮಲಗಿಸಿದ್ದೀವಿ ಅಜ್ಜಿ. ಅವರು ಇಲ್ಲೇ ಇದ್ದರು ಬೆಳಿಗ್ಗೆ. ನಾವೇ ಇವಾಗ ಸ್ವಲ್ಪ ಒಳಗಡೆ ಮಲ್ಕೊಳ್ಳಿ, ಇಲ್ಲಿ ಮಲ್ಕೊಳ್ಳೋದಕ್ಕೆ ಕಂಫರ್ಟ್ ಆಗಲ್ಲಲ್ಲ ಅವ್ರಿಗೆ. ಹಾಗಾಗಿ ಒಳಗಡೆ ಮಲಗಿಸಿದ್ದೀವಿ. ಬನ್ನಿ ರೂಮ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಎದ್ದಿದ್ದಾರೆ ಬನ್ನಿ. ಅಲ್ಲೇ ಹೋರ್ವಾ. ಆಕಿ ಮತ್ತೆ ಇಲ್ಲಿ ಬರ್ಬೇಕಂದ್ರೆ ತ್ರಾಸ ಆಕೈತೆ. ಅಲ್ಲೇ ಹೋಗ್ಬಿಡ್ರಿ. ಆದರೆ ರೂಮ್ನಾಗೆ ಮಲಗಿಸ್ಬಿಟ್ಟು ಅತ್ತಾಗ ಸುಮ್ಮನೆ ಇಲ್ಲಾದ್ರೆ ಬರೋರು ಹೋಗೋರು ಆ ಕಾಲು ಈ ಕಾಲು ಹಾಕವ ಹಂಗತ್ತೇಳಿ ಬ್ಯಾಡ ಅಂತೇಳಿ ಅಲ್ಲೇ ಒಳಗೆ ಮಲಗಿಸ್ಬಿಟ್ಟಿವಿ. ಅಲ್ಲೇ ಹೋರಿ ನಡ್ರಿ. ಏ ಪ್ರಿಯಾ ಒಂದಿಟ್ಟು ನಾಷ್ಟ ಇಷ್ಟ ಮಾಡ ಹಂಗೆ ಇಡೋಣ ಮಾಡ್ಲೇನ? ಏನು ಬೇಡ್ರಪ್ಪ ನಾಷ್ಟ ಇಷ್ಟ ಏನು ಬೇಡ. ಅಲ್ಲ ನಾವೇನು ಬೆಲ್ಲೂರಿಗೆ ಬಂದೀವನ್ರಿ. ಅಲ್ಲೇ ನಾಷ್ಟ ಇಷ್ಟ ಮಾಡ್ತೀರಿ. ಮನಾರು ಊಟ ಮಾಡ್ಕೊಂಡು ಬಂದೀವಿ. ಅಲ್ಲಿ ಕರಗಬೇಕು ಈ ದಗಿಗಿ ಅದೆಲ್ಲ ಊಟ ಕರಗೋದಿಲ್ಲ ಏನಿಲ್ಲ. ಏನು ಬೇಡವ ತಂಗಿ. ಅನ್ಕ ಕುಂದ್ರು ಆಮೇಲೆ ಬೇಕಾದ್ರೆ ಹೋಗೋಗ ಒಂದು ಕಪ್ ಚಹಾ ಮಾಡಿಕೊಡಟ್ಟ. ಮತ್ತೆ ಏನು ಬೇಡವ ನೀನು ಮಾಡಕ್ಕೆ ಹೋಗ್ಬೇಡ ನೋಡು. ನಾವೇನು ತಿನ್ನೋದಿಲ್ಲವ ಮೊದಲ ಈಗ ಉಂಡು ಬಂದೀವಿ. ನನಗೂ ಕರಗೋಲ್ಲ ನಮ್ಮ ಮಕ್ಕಗೂ ಕರಗೋದಿಲ್ಲ. ಮತ್ತೆ ಸರ್ವತ್ರ ಉಣ್ಣೋದೇ ಇಲ್ಲ. ಬೇಡವ ಸುಮ್ಮನೆ ಮಾಡಕ್ಕೆ ಹೋಗ್ಬೇಡ. ಮೊದಲ ಮನಾರು ಕೆಲಸ ಇರ್ತಾವೆ ನಿನಗೂ ಚಂತನ ಮಾಡಿರ್ತೀವಿ. ಮತ್ತೇನಂದ್ರೆ ಬಂದವ್ರಿಗೆಲ್ಲ ನಾಷ್ಟ ಮಾಡ್ಕೊತ ಕೂತ್ರಿ ಅದಕ್ಕೆ ಬರ್ತೈತಿ. ಅವೇನು ಮಾಡಕ್ಕೆ ಹೋಗ್ಬೇಡ. ಅಯ್ಯ ಹಂಗಂದ್ರೆ ಹೆಂಗ ಯವ್ವ? ಅಲ್ಲ ಫಸ್ಟ್ ಬರೀ ನಮ್ಮ ಮನೆಗೆ ಬಂದಿರಿ ಹಂಗಂದ್ರೆ ಹೆಂಗೆ? ಒಂದಿಟ್ಟು ಮಾಡ್ತೀನಿ ತಗೋ ನಾನು ಮಾಡ್ತೀನಿ ಕಡಿ.
ಇಲ್ರಿ ಅವರ ಬ್ಯಾಡ್ರಿ. ಅಲ್ರಿ ನಾವೇನು ಹೊಸ್ತಾಗಿದ್ದೀವನ್ರಿ ಬೀಗ್ರು. ಇಲ್ಲ ಊಟ ಮಾಡ್ಕೊಂಡ ಬಂದೀವ್ರಿ ಅತ್ತಿಯರು ಹೇಳ್ದಂಗೆ. ಏನು ಮಾಡಬೇಡ್ರಿ, ಸುಮ್ಮ ಗಿರ್ಜವ್ ನೋಡ್ಬೇಕಂತ ಹೇಳಿ ಅತ್ತಿಯರ ಭಾಳ ತ್ರಾಸ ಮಾಡ್ಕೊಳಕತ್ತೀರ ಕರ್ಕೊಂಬಂದೇನ್ರಿ. ಮಾತಾಡಿಸ್ತಾರ್ರಿ. ಅತ್ತಿ ಬರ್ರಿ ಒಳಗೆ. ಹ್ಞೂನ್ವಾ ನಡಿ. ಬನ್ನಿ ಅಜ್ಜಿ ಬನ್ನಿ, ಇಲ್ಲೇ ಇದಾರೆ ನೋಡಿ. ಅತ್ತೆ ಅತ್ತೆ ಮಲಗಿದ್ದೀರಾ? ಏಯವ್ವ ಅಲ್ಲ ಬೆಂಡಿ ಮಕ್ಕೊಂಡಿ ಅನ್ನೋದು ಕೇಳ್ತಿಲ್ಲ ನೀನು. ಅಲ್ಲ ಏನಿತ್ತು ಇವಾಗ? ಈಗಾರ ಉಂಡಿನಿ ಮಕ್ಕೊಂಡಿನಿ, ಮತ್ತೇನು ಮಾಡ್ಬೇಕ ನೀನು? ಬೆಂಡ್ಲಿ ಮಕ್ಕೊ ಅಂತೂ ನೀನು ಅಂತಿ, ಮಕ್ಕೊಂಡಿ ಏನಂತನೂ ಕೇಳ್ತಿದ್ದಿ. ಏನು ಕರ್ಮವ್ವ ನಂದು. ಏನವ ಗಿರ್ಜವ, ಜೋರ ನಡೆದೈತಿ ಸೇವಾ ಸೊಸಿ ಕೈಯಿಂದ? ಯಾರೇ ಬರೀತಾನಿ ಎಲ್ಲ ಕೇಳ್ದಂಗಿತ್ತಲ್ಲ. ಏ ಬೆಳ್ಳಿ, ಯಾರು ಬಂದಾರ ಕೂಡಿ? ನನಗರ ಹೊಳಕಾಗಲಾಗೈತಿ. ಅಯ್ಯೋ ಅತ್ತೆ, ಸ್ವಲ್ಪ ಕ್ರಾಸ್ ಆಗಿ ನೋಡಿ ಯಾರು ಬಂದಿದ್ದಾರೆ ಅಂತ. ನೋಡಿ ಇಲ್ಲಿ. ಯವ್ವ ಚಿಗವ್ವ, ನನ್ನ ಮಗಳ ಹೆಂಗಿದ್ಯಾ ಗಿರ್ಜ? ಹೆಂಗೆ ಮುಕ್ಕೊಂಡಾಳೋಡ ಶಣವ ನನ್ನ ಮಗಳ. ಯವ್ವ ಕತ್ತಿನ ಇದು ಯಾಕ ನೋಡಕ್ ಬಂದಿ ನೋಡಕ್ ಬಂದಿ ಅದು ಹೇಳ ಮೊದಲು ನನಗೆ. ಅಲ್ಲ, ಹುಟ್ಟಿದ ಮಗಳು ಒಂದು ದಿನ ಆರಾಮ್ ತಪ್ಪಿರ್ಲಿಲ್ಲಕಿಗೆ ಹೆಂಗೆ ಮುಕ್ಕೊಂಡಳು ನೋಡು. ಯಾರು ಬಂದಾರಂತ ನೋಡೋಕ್ಕಾಗಲಾಗೈತಿ. ಒಳ್ಳೆ ಎಷ್ಟು ತ್ರಾಸಾಗೈತಿ ಏನೋ ಯವ್ವ ಕಾಲ. ಅಯ್ಯೋ ಅಜ್ಜಿ ಅಳ್ಬೇಡಿ, ಸುಮ್ಮನಿರಿ. ಏನಕ್ಕೆ ಕಳ್ತಿದ್ದೀರಾ? ನಮ್ಮ ಅತ್ತೆ ಚೆನ್ನಾಗೇ ಇದ್ದಾರೆ. ಅದು ಸ್ವಲ್ಪ ಆ ಕಾಲಿಗಾಗಿದೆಯಲ್ಲ ಏಟು, ಅದಕ್ಕೆ ನಾನೇ ಹೊಳ್ಬೇಡಿ ಅಂತ ಹೇಳಿದ್ದೀನಿ. ಅದಕ್ಕೆ ಅವರು ತಿರುಗ್ತಾ ಇಲ್ಲ ಅಷ್ಟೇ. ಡಾಕ್ಟ್ರ್ ಏನೇನು ಹೇಳಿಲ್ಲ, ನೀವೇನು ಗಾಬರಿ ಆಗಬೇಡಿ, ಚೆನ್ನಾಗೇ ಇದ್ದಾರೆ. ಯಾಕ ಆಕೆ ಹೇಳಕತ್ತಾ ಇಲ್ಲ ಏನಾಗಿಲ್ಲ ಅಂತ ಹೇಳಿ ಗಪ್ಪಾಗ. ಅಲ್ಲ ನೋಡಕ್ಕೆ ಬಂದು ಮಾತಾಡ್ಸು, ಹೆಂಗದ ಹೆಂಗಿಲ್ಲ ತನ್ವ ಕೇಳು. ಬರೀ ಆಳ್ಕೊತ ಕೂತ್ರಿ ಇದಕ್ಕೆ ಬರ್ತಿದ್ದದು. ಯವ್ವ ನಂತೂ ನಾನು ನೋಡಕ್ಕೆ ಬಂದೇನುವೆ. ಹ್ಞೂ ಯವ್ವ, ನಿಮ್ಮವ್ವ ಒಂದು ನಿನ್ನೆ ಹಿಡಿದು ಅತ್ಕೋತ ಕೂತಾಳ, ಹಂಗಾಗಿ ಕರ್ಕೊಂಬಂದಂಗೆ ಆತು ನೋಡು. ನಿನಗತ್ರು ಅವು ಅನ್ನೋದು ಏನಿಲ್ಲ, ಮತ್ತು ನಿಮ್ಮ ಅವ್ಗರ ಹೇಳ್ಬೇಕಲ್ವ ಮಗಳು ಅನ್ನೋದು, ಅದಕ್ಕೆ ಬಂದಾಳ ನೋಡು. ನಿನ್ನೆ ಹಿಡಿದು ಉಪವಾಸ ಆಳೋಡ್ವ ನಿಮ್ಮವ್ವ. ಗಿರ್ಜವರ ಹೆಂಗಿದ್ದೀರಿ? ಅಲ್ರಿ ಕಾಲು ಏನಾದ್ರು ಒಂದಿಟ್ಟು ಕಡಿಮೆ ಆಗೈತೇನ್ರಿ ಈಗ? ಹ್ಞೂ ಏನಿ ಕಡಿಮೆ ಆಗೈತೆ ಒಂದು ಸ್ವಲ್ಪ. ಇನ್ನೂ 2 ತಿಂಗಳ ಎದ್ದೇಳು ಬೆಳಂದಾರ, ಹಂಗಾಗಿ ಸುಮ್ಮ ಹಾಕೊಂಡಿನ್ರಿ. ಗಿರಿಜಾ ಭಾಳ ತ್ರಾಸ ಆಗಕತ್ತೈತೇನ? ಇಲ್ಲಿ ಬಿಡ್ಬೇವ, ಅಟ್ಟೇನು ತ್ರಾಸಿಲ್ಲ. ಅಲ್ಲ ಯಾಕ ಹಿಂಗೆ ಹತ್ಕೋತ ನಿಂದಿರ್ತೇನೆ? ಒಂದಿಟ್ಟು ಗಪ್ಪಾಗಲ್ಲ, ಎಷ್ಟು ರಾತಿ ಅನ್ಬೇಕು. ಊರಿ ಅತ್ತಿ ಗಪ್ಪಾಗ್ರಿ. ಅಲ್ರಿ ನೀವು ಹತ್ರ ಅವ್ರಿಗೂ ಇದು ಆಕೈತ್ರಿ, ಸಮಾಧಾನ ಮಾಡ್ಕೊರಿತ್ತಿ. ಹೇಳ್ತಾಳಲ್ರಿ ಪ್ರಿಯಾ ಎಲ್ಲ ಆರಾಮಾಗೈತತ್ತ. ಹೌದು ಅಜ್ಜಿ, ಎಲ್ಲ ಆರಾಮಾಗಿದೆ, ಏನಿಲ್ಲ. ಇವಾಗ ಬರೀ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ ಅತ್ತೆ ಅಷ್ಟೇ. ಅವ್ರಿಗೇನು ನೋವಿಲ್ಲ ಇವಾಗ. ಆತ್ವಾ ಯವ್ವ, ಎಲ್ಲರೂ ಇಟ್ಟು ಹೇಳತ್ತೀರಿ. ಅಲ್ಲ ಗಿರ್ಜಾ ಉಂಡಿಯನ? ಹ್ಞೂ ಹೇಳವಾ, ಉಂಡಿ ಏನು ಉಪಾಸಿದಿ ಹೇಳು. ನಿಮ್ಮ ಅವಂತರು ನಿನ್ನ ಹಿಡಿದು ಉಪಾಸದಾಳ? ನೀ ಹೇಳವಾ ಉಂಡಿ ಏನಿಲ್ಲ. ಅಲ್ಲ ಯಾಕ ತಲೆಗೇನು ಬುದ್ಧಿ ಐತಿಲ್ಲ ನನಗೆ? ಅಂತ ಚಂದ ಸೊಸಿ ನೋಡ್ಕೊಳಕ್ಕೆ ಉಪಾಸ ಹೆಂಗೆ ಹಾಕ್ತಿರ್ಬೇಕು? ಈಗ ಹೇಳಿಲ್ಲನ ಊಟ ಮಾಡಿ ಮಕ್ಕೊಂಡ್ರೆ ನಿನ್ನ ಬಾಯಿ ಆಕಿನ ಬಾಯಿ ಆಕಿನ ಹೇಳಿಲ್ಲ ಕೇಳಿಲ್ಲನ? ಏವಾ ಬಿಡು. ಅಲ್ಲ ಸಣ್ಣ ಕೂಸೆಗಳು ಬಿಡುವ ಇವ. ಅತ್ತೆ ಇರಲಿ ಬಿಡಿ ಅತ್ತೆ, ಅವ್ರಿಗೆ ಮಗಳ ಮೇಲೆ ತುಂಬ ಪ್ರೀತಿ ಅಲ್ವಾ. ಎಷ್ಟೇ ಆದರೂ ಗಿರ್ಜಾ ಕಾಕಿ ಮೇಲೆ ಭಾಳ ಪ್ರೀತಿ ಇತ್ತು ಅತ್ತಿಯರಿಗೆ. ಎಷ್ಟು ದಿನ ಹೆಂಗೋ ತಡ್ಕೊಂಡಿದ್ರು, ಮತ್ತು ಇವಾಗ ಕೇಳ್ತಿದನ್ರಿ ಜೀವ, ಕೇಳೋದಿಲ್ರಿ ಅದು. ಗಿರ್ಜಾ ಕಾಲಿಗೆ ಒಂದಿಟ್ಟು ಎಣ್ಣೆ ಗಿಣ್ಣೆ ಹಚ್ಚಿ ತಿಕ್ಲನ? ಅಯ್ಯೋ ಅಜ್ಜಿ, ಆ ಥರ ಏನನ್ನ ಮಾಡಿಬಿಟ್ಟಿರಾ? ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದೆಲ್ಲ ಏನು ಬೇಡ, ಮಸಾಜ್ ಮಾಡೋದು ಮಷಿನ್ ಕೊಟ್ಟಿದ್ದಾರೆ, ಆ ಮಷಿನ್ ಹಚ್ಚಿ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ. ಬೇರೆ ಏನು ತಿಕ್ಕೋದು ಮಾಡೋದು ಮಾಡಬೇಡಿ ಅಂತ ಹೇಳಿದ್ದಾರೆ. ಟ್ಯಾಬ್ಲೆಟ್ಸು ಅದ್ರ ಮೇಲೇ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಇವ್ವ ಹೌದನ ತಂಗಿ? ಅಲ್ಲ ತಿಕ್ಕುದು ಮಾಡೋದೇನು ಮಾಡೋದಿಲ್ಲ ನಂದ್ರೆ? ಅಯ್ಯೋ ಇಲ್ಲ ಅಜ್ಜಿ, ಅದೆಲ್ಲ ಏನು ಬೇಡ ಅಂತ ಹೇಳಿದ್ದಾರೆ. ಆಮೇಲೆ ಅದರಿಂದ ಬೇರೆ ಇನ್ನೇನಾದರೂ ಪ್ರಾಬ್ಲಮ್ ಆಗ್ಬೋದು, ಅದಕ್ಕೆ ಏನು ಮಾಡಬೇಡಿ ಅಂತ ಹೇಳಿದ್ದಾರೆ. ಅವರು ಎದ್ದು ನಡೆದಾಡ್ತಾರೆ ನೋಡಿ, ಆವಾಗ ಬೇಕಾದರೆ ನೀವು ಮಾಡಿ ಲೈಟಾಗಿ ಮಸಾಜು, ಇವಾಗ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇನು ಮಾಡ್ತಾ ಇಲ್ಲ. ಯಾಕ ಅವೆಲ್ಲ ಡಾಕ್ಟರ್ಗಳು ಹೇಳಿರ್ತಾರ. ಅವಾಗ ನಂಗೆ ಹಳಿ ಕಾಲದ ನಂಗೆ ಏನ ತಪ್ಪಲ ಹಚ್ತಿದ್ದ ಎಣ್ಣೆ ಹಚ್ತಿದ್ದ ಅಂತ ಮಾಡ್ಲಕ್ಕ. ಅಲ್ಲ ಈಗೆಲ್ಲ ಗುಳಿಗೆ ಮೇಲೆ ಔಷಧ ಮೇಲೆ ನಡೀತಾವ, ಎಲ್ಲ ಮಾಡ್ತಾರೆ ಬಿಡು. ಅಲ್ಲ ನೀ ಎದಕ್ಕೆ ಕಟ್ಟು ತ್ರಾಸ ತೊಗೊಳಕತ್ತಿ? ಅಷ್ಟು ಆಗಲಾಗೈತೆ ನೋಡಿ ನನಗರ. ಯವ್ವ ನಾ ಆರಾಮ ಇದ್ದೀನಿ ಬೇವ, ಏನು ತ್ರಾಸಿಲ್ಲ ಬಿಡು. ಈಗೆಲ್ಲ ಬ್ಯಾನಿ ಕಡಿಮೆ ಆಗೈತಿ, ಚಲೋ ಇದ್ದೀನಿ ಈಗೆಲ್ಲ. ಅಲ್ಲ ಬೇವ, ಕಡೆಗೂ ನಾನು ನೋಡಕ್ಕೆ ಬಂದಲ್ಲ ಬೇವ ನೀನು. ಅಗ್ಗೋ ಇವನವನ. ಅಲ್ಲ ನೀ ಅದ ಹೊಳ್ಳಿ ಮುಳಿ ಅದ ಕೇಳು, ನಿಮ್ಮ ಹೊಳ್ಳಿ ಮುಳಿ ಅದ ಹೇಳ್ತಾಳ. ಅಲ್ಲ ಮತ್ತೆ ಈ ವರ್ಷ ಆಯ್ತು ಮನೆ ಬಿಟ್ಟು ಬಂದಾಕಿ ನೀನು ಎಲ್ಲ ಮಾಡೋದು ಮಾಡ್ಲಾರ್ದು ಎಲ್ಲ ಮಾಡ್ದವ, ಆದ್ರೂ ನಿಮ್ಮವ್ವ ಯಾವುದು ಹೊಟ್ಟೆಗೆ ಇಟ್ಕೊಳ್ಳಾರ್ದ ನೀನು ನೋಡಕ್ಕೆ ಬಂದಳು ನೋಡು. ಇದೇನು ಹೇಳಿದ್ರಿ? ಬರಾಬರ್ ಹೇಳಿದ್ರಿ ನೋಡ್ರಿ ಅಕ್ಕೋರ. ಅಲ್ಲ ನಾನು ಏಸ್ ಬರಿ ಹೇಳೇನ್ರಿ, ಏನು ಎಟ್ಟೆ ಅಲ್ವಾ, ಹೋಗು ತವ್ರ ಮನೆಗೆ ಹೋಗ್ಬೇಕು ಬರ್ಬೇಕವಾ, ಮಾತು ಬರ್ತೈತಿ ಹೋಗ್ತೈತೆ ಅಂದ್ರೆ ಒಂದು ಬರಿನೂ ಹೋಗ್ಲಿಲ್ಲ. ಕಡೆಗೂ ನೋಡ್ರಿ
ನೀವ ಬಂದ್ರಿ ನೋಡ್ರಿ ಮಾತಾಡ್ಸಕ್. ಆಯ್ತು ಬಿಡ್ರಿ, ಈಗಾರ ಬಂದ್ರಲ್ರಿ ನೀವು ಮಾತಾಡ್ಸಕ್ಕ. ಏನು ಮಾಡಿದ್ರಿ ಬಿಡ್ತೈತೇನ್ರಿ? ಎಟ್ಟು ಮಾಡಿದ್ರು ಅವ್ವ ಮಕ್ಕಳ ಸಂಬಂಧ ಬಿಡುದಿಲ್ಲಲ್ರಿ ಅದು. ಇನ್ನು ನಮ್ಮ ಅಕ್ಕಂದು ನೋಡೋಕ್ಕಾಗೋದಿಲ್ರಿ. ಆಕಿ ಒಂದೇನಾರ ಮನಸ್ಸಿನಾಗ ಹಚ್ಕೊಂಡು ಕೂತ್ಲಂದ್ರೆ ಮುಗಿತ್ರಿ. ಅದು ತೀರಾ ತನಕ ಆಕಿ ಊಟ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಹಂಗೆ ಕುಂದಿರ್ತಾಳ. ಇನ್ನು ಆಕಿನ ಕಾಲು ಬನಿ ಹೋಗಿ ಆಕಿನ ತಲೆ ಬನಿ ಬರಂಗ ಅಂತ ಹೇಳಿ ನಾವು ಕರ್ಕೊಂಡು ಬಂದಿವಿ ನೋಡ್ರಿ. ಎಲ್ಲಿ ಕೇಳಲಾಗಿದ್ರಿ, ಒಟ್ಟು ನಿನ್ನ ಹಿಡಿದು ಒಂದು ಹನಿ ನೀರು ಕುಡ್ದಿಲ್ಲ ನೋಡ್ರಿ, ಹಂಗೆ ಕೂತಾಳ. ಅಯ್ಯ, ಹಂಗ್ಯಾಕೆ ಮಾಡಿರಿ ಬೀಗ್ರೆ? ಅಲ್ರಿ ನಿಮ್ಮ ಮಗಳನ್ನ ಬೇರೆ ಊರಾಗ ಅದಾಳ್ರಿ, ಇದಾ ಊರಾಗ ಅದಾಳ. ಏನಾತ್ ತಗೋರಿ, ಈಗೆಲ್ಲ ಕಡಿಮೆ ಆಗೈತ್ರಿ, ನೀವೇನು ಚಿಂತೆ ಮಾಡಬೇಡ್ರಿ. ಮನಾರ ಬಂಗಾರದಂತ ಸೊಸಿ ಅದಾಳ್ರಿ ಆಕಿಗೂ. ಇಲ್ಲ ನೋಡ್ರಿ ಯಾರೇ ನಮ್ಮ ಪ್ರಿಯಾ, ಬಂಗಾರ ಆಗೈತ್ರಿ ಹೆಣ್ಮಗಳು. ನಾವ ಹುಡುಕಿದ್ರು ನಮ್ಮ ಪ್ರವೀಣಾಗ ಇಂಥ ಹುಡುಗಿ ಸಿಕ್ತಿದ್ದಿಲ್ಲ ಬಿಡ್ರಿ. ಅಂತ ಚಂದ ಸೊಸಿ ಸಿಕ್ಕಾಳ್ರಿ, ಆಕಿನ ಪುಣ್ಯ ರೀ. ಆಕಿ ಏನು ಪಾಪ ಮಾಡ್ಯಾಳೋ ಬಿಟ್ಟಾಳೋ ಅದು ದೇವ್ರಿಗೆ ಗೊತ್ತ್ರಿ. ಆದ್ರೆ ನೀವು ಮಾಡಿರಲ್ರಿ ಪುಣ್ಯ, ಎಲ್ಲ ಹಿರಿಯರು ನೀವು ಮಾಡಿದ ಪುಣ್ಯ ರೀ ನಿಮ್ಮ ಮಗಳಿಗೆ ತಟ್ಟಾದ್ರಿ. ಅದಕ್ಕೆ ನೋಡ್ರಿ ಇಂಥ ಸೊಸಿ ಸಿಕ್ಕಾಳ, ಎಲ್ಲ ಚಂದ ಮಾಡ್ಲಕತ್ತಾಳ್ರಿ ಆಕಿನ. ಅಯ್ಯೋ ಅಜ್ಜಿ, ಅದೆಲ್ಲ ಯಾಕೆ ಹೇಳ್ತೀರ ಬಿಡಿ. ಅಲ್ಲ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅಯ್ಯ ನಮ್ಮವ್ವ, ಅಲ್ಲ ಹಂಗೆ ಹೇಳೋದು ನಿನ್ನ ದೊಡ್ಡ ಗುಣ ಐತಿ. ಈಗಿನ ಕಾಲದಾಗ ಆಟಿದವರು ಎಲ್ಲ ಕೊಟ್ಟು ಎಲ್ಲ ಚಂದಾಗಿ ನೋಡ್ಕೊಂಡವ್ರಿಗಿನ ಒಂದು ತುತ್ತು ನೀರು ಅನ್ನ ಹಾಕೋದಿಲ್ಲ, ನೀರು ಹಾಕೋದಿಲ್ಲ. ಅಂತದ್ರಾಗ ನಿಮ್ಮ ಅತ್ತಿ ಆಟೆಲ್ಲ ಮಾಡಿದ್ರು ಎಲ್ಲ ಮರ್ತು ತೆಲಾಗಿನ ತೆಗೆದು ಹಾಕಿ ನಿಮ್ಮ ಅತ್ತಿಗೆ ಏನದಂದ್ರೆ ಅಂತ ಚಂದ ನೋಡ್ಕೊಳಕತ್ತಿದಿ. ಇನ್ನೇನು ಇದೈತಿ, ದೇವ್ರ ಪುಣ್ಯ, ದೇವ್ರ ಭಾಳ ಇದು ಕೊಟ್ಟಾನ ಬಿಡ್ಬವ ನಿಮ್ಮ ಅತ್ತಿಗೆ. ಪುಣ್ಯ ಜೋರು ಐತಕ್ಕಿಂದ. ಅದಕ್ಕೆ ಮತ್ತೆ ನಿನ್ನಂತ ಸೊಸಿ ಸಿಕ್ಕಾಳ, ಇಲ್ಲಾಂದ್ರೆ ಸಿಕ್ತಿಲ್ಲನ? ಹೌದವ ಯವ್ವ. ಎಲ್ಲರೂ ಹೇಳಂಗ ಮತ್ತು ಪುಣ್ಯನೇ ಐತಿ ನನ್ನ ಮಗಳದು. ಇಲ್ಲಂದ್ರೆ ನನ್ನ ಮಗಳಿಗೆ ಇವಾಗ ಯಾರು ನೋಡಕತ್ತಿದ್ರು. ಇವ ಏನ ಇವ ತಾಯಿ ಪುಣ್ಯ ಜೋರೈತವ ಯವ್ವ ನನ್ನ ಮಗಳದು. ಇನ್ನ ಇಟ್ರಾಗೆ ಆಗೈತಿ. ಯವ್ವ ಅಳಬೇಡ ಬೇವ, ನೀ ಅಷ್ಟು ಅಳಬೇಡ. ನಾ ಎಲ್ಲ ಆರಾಮಿದ್ದೀನಿ ಅಂತ ಹೇಳತ್ತೀನಿಲ್ಲ, ಅಳಕ್ಕೆ ಹೋಗ್ಬೇಡ. ಪ್ರಿಯಾ ಹೋಗವ, ಒಂದಿಟ್ಟು ಚಾರ ಮಾಡಿ ಹೋಗು. ಮತ್ತು ನಾಷ್ಟ ಆದ್ರೂ ಬ್ಯಾಡ ಅನ್ನಕತ್ತಾರು. ಹೋಗಿ ಒಂದಿಟ್ಟು ಚಾಗಿ ಮಾಡು, ಕುಡಿಲಿ ಎಲ್ಲರೂ. ಆಕೆ ನಿಮ್ಮ ಅತ್ತೆ ಮಕ್ಕೊಲ್ಲಿ ಪಾಪ ಮಕ್ಕೊಂಡಿಲ್ಲ, ಮುಂಜಾನೆ ಹಿಡಿದು ಹಂಗೆ ಕೂತಾಳ ಮಾತಾಡ್ಕೋತ. ಒಬ್ರು ಬರೋದ್ರಾಗ ಮಾತಾಡೋದ್ರಾಗ ಹಂಗಂದೈತಿ. ಮಕ್ಕೊಲಕ್ಕಿ ನಾವು ಒಂದಿಟ್ಟು ಹೊರ ಕೂತ್ ಚಾಗಿ ಕುಡಿಯೋಣಂತ. ಹೋಗು. ಸರಿ ಅಜ್ಜಿ, ಮಾಡ್ತೀನಿ. ಬನ್ನಿ ಆಂಟಿ, ಹೊರಗಡೆ ಬನ್ನಿ ಕೂತ್ಕೊಡಿ. ಹ್ಞೂನವ ಆತ. ಇದು ಪ್ರಿಯಾ, ಆಗ ಈ ಬ್ಯಾಗ್ ತೊಗೊಂಡು ಹೋಗು, ಒಳಗಿಡು. ಮತ್ತು ಈಗ ಮಕ್ಕೋತಾಳೆ ಅನ್ನಕತ್ತಾಳೆ ನಿಮ್ಮ ಅತ್ತಿ. ಆಮೇಲೆ ಕೊಡು ಆಕಿಗೆ ನಮ್ಮ ಸರ್ವ್ ಮಾಡೋದು ಚಕ್ಲಿ ಇದು ಚುಡುವ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಅವ ಮಾಡ್ಕೊಂಡು ಬಂದೀವಿ. ಕೊಡು ಒಂದಿಟ್ಟು ಆಮೇಲೆ. ಹ್ಞೂ ಪ್ರಿಯಾ, ಕಾಕಿಗೆ ನಾ ಮಾಡೋದು ಚಕ್ಲಿ ಚುಡುವ ಅಂದ್ರೆ ಭಾಳ ಇಷ್ಟ, ಹಂಗೆ ಕರ್ದಂತೂ ಇಷ್ಟ. ಅದಕ್ಕೆ ತೊಗೊಂಡು ಬಂದೀವಿ, ಆಮೇಲೆ ಕೊಡು. ಅಯ್ಯೋ ನನ್ನ ಕರ್ಮ, ಏನತ್ತ ಗಿರ್ಜಿ? ಅಲ್ಲ ಎದಕ್ಕೆ ಅಳಕತ್ತಿ? ಕಾಲ್ ಕೈ ಬ್ಯಾನ್ ಅಳಕತ್ತಿತ್ತನ? ಇಲ್ರಿ ಅತ್ತಿ, ನಾ ಎಂತ ದೊಡ್ಡ ತಪ್ಪು ಮಾಡಿದೇನ್ರಿ ಅತ್ತಿ. ಅಲ್ಲಿ ನಮ್ಮ ಅವ್ವಗ ನಮ್ಮ ಮೊಯ್ನಿಗೆ ಎಷ್ಟು ಕಾಟ ಕೊಟ್ಟೆ, ಎಷ್ಟು ಕಿರಿಕಿರಿ ಮಾಡಿದೆ. ಆದ್ರೂ ನಮ್ಮ ಅವ್ವ ನಾ ಬಿದ್ದಿನಂದ ಕೂಡಲೇ ಊಟ ಗೀಟ ಎಲ್ಲ ಬಿಟ್ಟು ಓಡೋಡಿ ಬಂದಾಳ. ನಮ್ಮ ಮೊಯ್ನಿನು ನಂದು ಏನು ಮನಸ್ಸಿನಾಗ ಇಟ್ಕೊಳ್ಳಾರ್ದಂಗ ಇಲ್ಲಿ ತನ ನನ್ನ ನೋಡಕ್ ಬಂದು ನನಗೆ ಇಷ್ಟ ಅಂತೇಳಿ ಎಲ್ಲ ಮಾಡ್ಕೊಂಡು ಬಂದಾಳ ನಮ್ಮ ಮೊಯ್ನಿ. ನಮ್ಮ ಅಣ್ಣನ ನಮ್ಮ ಮೊಯ್ನಿಯಿಂದ ದೂರ ಮಾಡಕ್ ಹೊಂಟಿದ್ದೇನೆ. ನಾ ಎಂಥ ಪಾಪದ ಕೆಲಸ ಮಾಡಕ್ ಹೊಂಟಿದ್ದೇನ್ರಿ. ಅತ್ತೆ, ಈ ಟೈಮಲ್ಲಿ ನೀವು ಅಳಬೇಡಿ ನೋಡಿ. ಈ ಟೈಮಲ್ಲಿ ನೀವು ಅತ್ತರೆ ಮತ್ತೆ ನಿಮಗೆ ಹಾರ್ಮೋನ್ ಎಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ದಯವಿಟ್ಟು ಅಳಬೇಡಿ ಆ ಥರ. ಆಮೇಲೆ ನಿಮಗೆ ನೋವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಡಾಕ್ಟ್ರ್ ಹೇಳಿಲ್ವಾ ನೀವು ಜಾಸ್ತಿ ಅಳಬಾರ್ದು, ಜಾಸ್ತಿ ನಗಬಾರ್ದು, ಸ್ವಲ್ಪ ಇದರಿಂದ ಇರಬೇಕು ಅಂತ ಹೇಳಿಲ್ವಾ? 1-2 ತಿಂಗಳು ಸ್ವಲ್ಪ ಆರಾಮಾಗಿರಿ ನೋಡಿ. ಅವರೆಲ್ಲರೂ ಎಲ್ಲ ಮರ್ತಿದ್ದಾರೆ, ನೀವು ಎಲ್ಲ ಮರೆತು ಎಲ್ಲರ ಜೊತೆ ಚೆನ್ನಾಗಿರಿ ಅಷ್ಟೇ ಎಲ್ಲರೂ ಕೇಳ್ಕೊಳ್ಳೋದು. ಹ್ಞೂನವ ಮಗಳ, ನೀ ಅಳಕ್ಕೆ ಹೋಗಬೇಡ, ತ್ರಾಸ ತೊಗೋಬೇಡ. ನೋಡ, ಮಕ್ಕಳು ಏನು ತಪ್ಪು ಮಾಡಿದ್ರು ನಾ ಹೊಟ್ಟಾಗ ಹಾಕ್ಕೋಬೇಕಾಗೈತಿ, ಹಾಕ್ಕೋತೀನಿ. ಇನ್ನು ಮುಂದಾರ ಚಲೋ ಇರು, ಅಟ್ಟ ಸಾಕು, ಮತ್ತೇನು ಬೇಡ. ಆತು ಬೇವ, ಆತು. ಆತು ತಗೋ, ಒಂದಿಟ್ಟು ಮಕ್ಕೋ. ಸುಮ್ಮನೆ ಅಳಕ್ಕೆ ಹೋಗಬೇಡ, ಮಕ್ಕೋ. ಒಂದಿಟ್ಟು ಮುಂಜಾನೆ ಹಿಡಿದು ಮಾತಾಡಿದ್ರಾಗ ನಡೆದೈತಿ, ಮಕ್ಕೋ. ಮತ್ತಿಲ್ಲ ಅಂದ್ರೆ ಆಮೇಲೆ ತಲೆ ಬಾನಿ ಹೇಳ್ತೈತಿ, ಮಕ್ಕೋ. ಬರ್ರಿ ಬೇಗ್ರ, ಹೊರ ಹಾಕೊಂಡ್ರು ಬರ್ರಿ. ಆಯ್ತು ಬರ್ರಿ. ಇಲ್ಲ ಇದ್ರಂದ್ರೆ ಅವ್ವ ಮಗಳು ಹಾಕೋತಾನೆ ಇರ್ತಾರೆ ಚಂತನ. ಬರ್ರಿ.